ಈ ಎಲ್ಲದರ ನಡುವೆ ಬೆಂಗಳೂರು ಬಿಜೆಪಿ ರಾಜಕಾರಣದಲ್ಲಿ ನಿನ್ನೆ ಒಂದು ಕುತೂಹಲಕಾರಿ ಸಂಗತಿ ನಡೆದಿದೆ. ನಿನ್ನೆ ಸಂಜಯ್ ನಗರದ ಡಿ.ವಿ. ಸದಾನಂದಗೌಡ ಅವರ ನಿವಾಸಕ್ಕೆ ಪ್ರಮುಖ ನಾಯಕರು ಹೋಗಿದ್ರು. ಯಾರ್ಯಾರು ಹೋಗಿದ್ರು? ಬಸವರಾಜ ಬೊಮ್ಮಾಯಿ ಹೋಗಿದ್ರು, ಆರ್ ಅಶೋಕ್ ಹೋಗಿದ್ರು, ಅಶ್ವಥ್ ನಾರಾಯಣ್ ಭೇಟಿ ಕೊಟ್ಟರು. ಯಾಕೆ? ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದಿಂದ ನೀವು ಮತ್ತೊಂದು ಸಲ ಸ್ಪರ್ಧೆ ಮಾಡಿ ಅನ್ನೋ ಒತ್ತಡ ಹಾಕಿದ್ದಾರೆ. ನಿವೃತ್ತಿ ಘೋಷಿಸಿದ ಡಿ.ವಿ. ಸದಾನಂದಗೌಡರಿಗೆ ಈ ಒತ್ತಡ ಹೇರಿಕೆ ಯಾಕೆ ಅನ್ನೋದನ್ನ ನೋಡಿದ್ರೆ, ಬೆಂಗಳೂರು ಉತ್ತರದಿಂದ ಈ ಸಲ ಸದಾನಂದಗೌಡರು ಸ್ಪರ್ಧೆ ಮಾಡಲಿಲ್ಲ ಅಂತ ಹೇಳಿದ್ರೆ ಯಾರು ಸ್ಪರ್ಧಿಸಬಹುದು? ಯಾರು ರೇಸ್ನಲ್ಲಿದ್ದಾರೆ? ಈ ಬಾರಿ ಶೋಭಾ ಕರಂದ್ಲಾಜೆ ಸ್ಪರ್ಧಿಸಬಹುದಾ? ಸಿ.ಟಿ. ರವಿ ಸ್ಪರ್ಧಿಸ್ತಾರಾ ಅನ್ನೋ ಚರ್ಚೆ ನಡೆದಿದೆ. ಒಂದು ವೇಳೆ ಸಿ.ಟಿ. ರವಿ ಶೋಭಾ ಕರಂದ್ಲಾಜೆ ಬಂದ್ರೆ ನಮ್ಮ ಒಕ್ಕಲಿಗ ರಾಜಕೀಯ ಕೋಟೆಗೆ ಎಲ್ಲಿ ಏಟು ಬೀಳುತ್ತೋ ಅನ್ನೋ ಲೆಕ್ಕಾಚಾರದಲ್ಲಿದ್ದಾರೆ ಆರ್ ಅಶೋಕ್, ಅಶ್ವಥ್ ನಾರಾಯಣ್. ಹೀಗಾಗಿ ಡಿ.ವಿ. ಸದಾನಂದಗೌಡರಿಗೆ ನೀವು ಸಲ ಸ್ಪರ್ಧೆ ಮಾಡಿ ಅಂತ ಒತ್ತಡ ಹಾಕ್ತಿದ್ದಾರೆ. ಈ ಕಡೆ ಸದಾನಂದಗೌಡರು ಕೂಡ ಮತ್ತೊಂದು ಸಲ ಸ್ಪರ್ಧಿಸೋ ಸೂಚನೆ ಕೊಟ್ಟಿದ್ದಾರೆ, ಸುಳಿವು ಕೊಡ್ತಾ ಇದ್ದಾರೆ. ಏನ್ ಹೇಳಿದ್ರು ನಾಯಕರು ಅನ್ನೋದನ್ನ ನೋಡಿ. ನಿನ್ನೆ ನಮ್ಮ ಹಿರಿಯ ನಾಯಕರುಗಳು ನನ್ನ ಮನೆ ಬಳಿ ಬಂದಿರುವಂಥದ್ದು ಮತ್ತು ಉತ್ತರದಿಂದ ನೀವು ಸ್ಪರ್ಧೆ ಮಾಡಬೇಕು, ನಿಮ್ಮ ಅವಶ್ಯಕತೆ ಇದೆ ನಮಗೆ ಅಂತ ಹೇಳುವಂಥ ಮಾತುಗಳನ್ನು ಹೇಳಿದ್ದು ನಿಜ. ಅವರು ಮಾತ್ರ ಅಲ್ಲ, ನನಗೆ ನನ್ನ ಕ್ಷೇತ್ರದ ಎಲ್ಲ ಶಾಸಕರು, ಯಶವಂತಪುರದಿಂದ ಸನ್ಮಾನ್ಯ ಸೋಮಶೇಖರರು ಮತ್ತು ಅವರ ಟೀಮು, ಮುನ್ರಾಜು ಮತ್ತು ಅವರ ಟೀಮು, ಮೈರತಿ ಬಸವರಾಜ್ ಮತ್ತು ಅವರ ಟೀಮು, ಎಲ್ಲರೂ ಕೂಡ ನನಗೆ ದಿನನಿತ್ಯ ಫೋನ್ ಮಾಡಿ ಯಾಕೆ ಸರ್ ಹಿಂಗೆ ಮಾಡ್ತೀರಿ, ಯಾಕೆ ಸರ್ ಹಿಂಗೆ ಮಾಡ್ತೀರಿ ಅಂತ ನಾನು ಒತ್ತಡ ಮಾಡ್ತಾ ಇರುವಂಥದ್ದು. ನನಗೆಲ್ಲ ಮನಸ್ಸಿಗೆ ಒಂದು ಸಂತೋಷ. ಯಾಕೆ ಅಂತ ಹೇಳಿದರೆ ನನ್ನ ಮೇಲೆ ಆ ರೀತಿಯ ಪ್ರೀತಿ ಇಟ್ಕೊಂಡಿದ್ದಾರೆ ಅಲ್ಲ ಅಂತ. ನನ್ನ ಲೋಕಸಭಾ ಕ್ಷೇತ್ರದ 8 ವಿಧಾನಸಭಾ ಕ್ಷೇತ್ರದಲ್ಲಿ ನನಗೆ ಯಾರೇ ವಿರೋಧಿಗಳಿಲ್ಲ. ಹೊಸಬರಿಗೆ ಅವಕಾಶ ಕಲ್ಪನೆ ಮಾಡಿಕೊಡಬೇಕು, ನನ್ನ ಅನುಭವಗಳನ್ನು ಪಕ್ಷಕ್ಕೆ ದಾರಿ ಇರಬೇಕು ಅಂತ ಹೇಳುವಂಥದ್ದು ಮಾತ್ರ ನನ್ನ ಅಭಿಪ್ರಾಯ. ನೋಡೋಣ ಏನಾಗುತ್ತೆ ಅಂತ. ಪಕ್ಷದಲ್ಲಿ ನಾನು ಕೇಳಿ ಪಡೆದಿದ್ದು ಕಡಿಮೆ, ಪಕ್ಷ ಏನು ನಿರ್ಣಯ ಮಾಡುತ್ತೆ ಅದರಂತೆ ನಡೆದಿರೋದು ಜಾಸ್ತಿ. ನಾನೇನಾಗಬೇಕು ಅನ್ನೋದ್ರ ಬಗ್ಗೆ ಪಾರ್ಟಿ ತೀರ್ಮಾನ ಮಾಡುತ್ತೆ. ಎಲ್ಲರ ಜೊತೆಗೂ ನನ್ನ ಸಂಬಂಧ ಚೆನ್ನಾಗಿದೆ. ಬಾರದು ಬಪ್ಪದು ತಪ್ಪದು ಅಂತ ಹೇಳಿ. ಅಶೋಕ್ ನನಗೆ ದೊಡ್ಡಣ್ಣ ಸ್ಥಾನದಲ್ಲಿದ್ದಾರೆ. ದೊಡ್ಡಣ್ಣ ಯಾವಾಗಲೂ ತಮ್ಮನ ಬಗ್ಗೆ ಪ್ರೀತಿ ಇಟ್ಕೊಂಡಿರ್ತಾರೆ. ಅಶ್ವಥ್ ನಾರಾಯಣ್ ನಮ್ಮ ನೆಂಟ, ಅವ್ರ ಸಂಬಂಧ ಅವ್ರಿಗೆ ಹೆಣ್ಣು ಕೊಟ್ಟರದೇ ನಮ್ಮೂರಿನ ಹೆಣ್ಣು. ಇವತ್ತೆಲ್ಲ ಒಂದು ಕಡೆ ರಾಜಕೀಯವಾಗಿ ಚುನಾವಣೆಯಿಂದ ನಿವೃತ್ತಿಯನ್ನು ಗೊಳ್ತಾ ಇದ್ದೀನಿ ಅಂತ ಸದಾನಂದಗೌಡರು ಭಾಳ ಸ್ಪಷ್ಟವಾಗಿ ಹೇಳಿಕೆ ಕೊಟ್ಟಿದ್ದು. ಬರುವಂಥ ಲೋಕಸಭಾ ಚುನಾವಣೆಯಲ್ಲಿ ನೀವು ಸ್ಪರ್ಧೆ ಮಾಡಬೇಕು ಅಂತ ನಮ್ಮ ಹಿರಿಯರು, ಮಾಜಿ ಮುಖ್ಯಮಂತ್ರಿಗಳಾದಂಥ ಬಸವರಾಜ ಬೊಮ್ಮಾಯಿ ಅವರು, ಅಶೋಕ್ ಅವರು, ಇಲ್ಲ ನೀವು ಇದನ್ನು ಪುನರ್ ಪರಿಶೀಲನೆ ಮಾಡಬೇಕು, ಬರುವಂಥ ಲೋಕಸಭಾ ಚುನಾವಣೆಯಲ್ಲಿ ನೀವು ಸ್ಪರ್ಧೆಯನ್ನು ಮಾಡಬೇಕು ಅಂತ ಅವ್ರನ್ನ ಒತ್ತಾಯ ಮಾಡಲಿಕ್ಕೆ ಅವ್ರನ್ನ ಹೋಗಿ ಭೇಟಿ ಮಾಡಿದ್ದು. ಹಾಗಾಗಿ ಅವರು ತಕ್ಷಣ ಯಾವುದಕ್ಕೂ ಒಪ್ಪಿಲ್ಲ. ಪಕ್ಷ ತಗೊಂಡ್ರೆ ನಿಲುವಿಗೆ, ಆ ನಿಲುವಿಗೆ ನಿಮ್ಮ ಸಹಮತ ಇರಲಿ, ನೀವೇನು ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಬೇಕು ಅಂತ ಹೇಳಿಲ್ಲ, ಪಕ್ಷ ತಗೊಳ್ಳೋಂಥ ನಿರ್ಧಾರವನ್ನು ಗೌರವಿಸಿ ಅಂತ ಬಹಳ ಸ್ಪಷ್ಟವಾಗಿ ತಿಳಿಸುವಂತ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.